ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಸ್ತುತವಾಗಿ ನಡೆಯುತ್ತಿರುವ ಈ ಒಂದು ಪ್ರಕರಣಗಳಲ್ಲಿ ನೀವೆಲ್ಲ ಕೇಳಿರ್ಬೋದು, ಏನು ರಾಜಕೀಯ ನಾಯಕರುಗಳಾಗಿರ್ಬಹುದು, ಮಾಧ್ಯಮದಲ್ಲಿ ಆಗಿರ್ಬೋದು, ಯೂಟ್ಯೂಬರ್ಗಳು ಅವರಿಗೆ ಮನ್ಸೋ ಇಚ್ಛೆ ಮಾತಾಡ್ತಿದ್ದಾರೆ, ಯೂಟ್ಯೂಬರ್ಗಳು ಅವರಿಗೆ ಬೈಕ್ ಬಂದಂಗೆ ಮಾತಾಡ್ತಿದ್ದಾರೆ. ಯಾವುದೇ ಆಧಾರ ಸಾಕ್ಷ್ಯ ಇಲ್ಲದೆ ಅವ್ರು ಮಾಡಿದ್ದೇ ಸುದ್ದಿ, ಯಾವ ಆಧಾರ ಇಲ್ಲದೆ ಏನು ಬೇಕಾ ಬಿಟ್ಟು ಮಾತಾಡ್ಬಹುದಾ, ಯೂಟ್ಯೂಬರ್ಗಳ ಮೇಲೆ ಕ್ರಮ ಆಗ್ತಿಲ್ವಾ, ಕ್ರಮ ತಗೊಳ್ಳಿ, ಏನಿದು ಈ ತರ ವಿಡಿಯೋ ಹರಿಬಿಟ್ರೆ ಹೇಗೆ, ಈ ತರ ಹಲವಾರು ಮಾತುಗಳು ನೀವು ಕೇಳಿರ್ತೀರ, ನಿಮ್ಗೂ ಕೂಡ ಅನ್ಸಿರ್ಬೋದು. ಸೊ ಏನು ಇಷ್ಟು ಧೈರ್ಯವಾಗಿ ಯಾವುದೇ ಇದಿಲ್ಲ ಈ ತರ ಮಾತನಾಡಬಹುದಾ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ನಮ್ಮ ಇಂಡಿಯನ್ ಲಾ ಪ್ರಕಾರ ಈ ತರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನೀಗ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಹೀಗೆ ಒಂದು ಪಬ್ಲಿಕ್ ಜೊತೆಗೆ ಇಂಟರಾಕ್ಟ್ ಮಾಡುವಾಗ ಅಥವಾ ನಮ್ಮ ಒಂದು ಮಾತನ್ನ, ನಮ್ಮ ಒಂದು ವಿಡಿಯೋನ ಸಹಸ್ರಾರು ಜನ ನೋಡುವಂತಹ ಒಂದು ಮುಖ್ಯ ಭೂಮಿಕೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಯಾವ ತರ ಮಾತಾಡಬೇಕು, ಯಾವ ತರ ಮಾತಾಡಿದ್ರೆ ಕಾನೂನಿನಿಂದ ನಾವು ಬಚಾವಾಗಬಹುದು, ಅಥವಾ ಯಾವ ತರ ಮಾತಾಡಿದ್ರೆ ಕಾನೂನಲ್ಲಿ ಅದಕ್ಕೆ ಕಠಿಣವಾದಂತಹ ಕ್ರಮಗಳಿದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಏನ್ ನಾವು ಡೂಸ್ ಅಂಡ್ ಡೋಂಟ್ಸ್ ಅಂತೀವಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಏನಕ್ಕಂದ್ರೆ ಕಾನೂನಿನ ಅರಿವು ಇದೆಲ್ಲ ಬೇಸಿಕ್, ಏನೋ ಒಂದು ತುಂಬಾ ದೊಡ್ಡ ತಿಳ್ಕೊಳೋದಂತಲ್ಲ. ಸೊ ಇದು ಬೇಸಿಕ್ ಥಿಂಗ್. ನೀವು ಇಲ್ಲಿ ಕಮೆಂಟ್ ಮಾಡ್ತೀರಾ, ಜಸ್ಟ್ ಒಂದು ಶಾರ್ಟ್ಸ್ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ. ಸೊ ಆ ಕಮೆಂಟ್ ಮಾಡಬಹುದಾ, ನೀವು ಬಳಸುವ ಪದಗಳು ಯಾವ ತರ, ಅದು ಯಾವ ಆಕ್ಟ್ ಆಗತ್ತೆ. ಸೊ ಈ ಒಂದು ಪ್ರಕರಣಗಳು, ಸೊ ಯಾವ್ದೋ ಒಬ್ಬ ಯೂಟ್ಯೂಬರ್ ಮಾತನಾಡ್ಬೇಕಂದ್ರೆ ಸೊ ಅವ್ರಿಗೆ ಯಾವೆಲ್ಲ ಒಂದು, ನೀವು ಹಲವಾರು ಜನ ಈಗ ಹೊಸದಾಗಿ ಚಾನೆಲ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋ ಆಸಕ್ತಿಯನ್ನ ಇರುತ್ತೆ, ಮಾತಾಡುವ ಕೌಶಲ್ಯ ನಿಮ್ಮ ಹತ್ರ ಇರುತ್ತೆ. ಆದ್ರೆ ನಿಮ್ಗೆ ಗೊಂದಲ ಇರುತ್ತೆ, ನಾನು ಈ ಮಾತಾಡ್ಬೋದಾ, ನಾಳೆ ದಿನ ಬೇರೆಯವ್ರಿಗೆ ಆದಂಗೆ ನನಗೆ ಮೇಲೆ FIR ಆಗುವಂತದ್ದು, ನನಗೆ ತೊಂದರೆಗಳಾಗತ್ತಾ. ಸೊ ಈ ತರ ಹಲವಾರು ಗೊಂದಲಗಳು ನಿಮ್ಮಲ್ಲಿ ಇರ್ಬೋದು. ಸೊ ಇದಕ್ಕೆ ಕಾನೂನು ಏನ್ ಹೇಳುತ್ತೆ, ಆಸ್ ಪರ್ ಲಾ ಅಭಿವ್ಯಕ್ತಿತ್ವ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಏನು, ಇದೆಲ್ಲವನ್ನ ಇವತ್ತು ನಾನು ನಿಮ್ಗೆ ಬೇಸಿಕ್ ಥಿಂಗ್ಸ್ ನ ಸೊ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಈಗ ಹಲವಾರು ಯೂಟ್ಯೂಬ್ ಚಾನಲ್ ಗಳು ನೋಡುವಾಗ ಹೇಳಿರ್ತೀರಾ, ನಮ್ಮ ಅಭಿವ್ಯಕ್ತಿತ್ವ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ದಾರೆ. ಸೊ ಈ ಒಂದು ಅಭಿವ್ಯಕ್ತಿತ್ವ ಸ್ವಾತಂತ್ರ್ಯ ನನ್ನ ಸಂವಿಧಾನ ನನಗೆ ಕೊಟ್ಟಿದೆ, ಸೊ ನಾನು ಒಂದು ಪ್ರಕರಣದ ಬಗ್ಗೆ ಮಾತನಾಡಬಹುದು ಅಥವಾ ಯಾರದೇ ವಿರುದ್ಧ ಮಾತನಾಡಬಹುದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಿಮ್ಗಾಗ ಒಂದು ತಲೆಯಲ್ಲಿ ಗೊಂದಲ, ಏನಪ್ಪಾ ಇದು ಯೂಟ್ಯೂಬರ್ಗಳ ಮೇಲೆ ಈ ತರ ಮಾತನಾಡಿದ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ನಾಯಕರುಗಳು ಅಥವಾ ಪೊಲಿಟಿಷಿಯನ್ಸ್. ಒಂದು ಕಡೆ ವಿಚಾರಣೆಗೆ ಎಲ್ಲ ಕರೀತಾರೆ, ಮತ್ತೊಂದು ಕಡೆ ಹೊಸಬ್ರು ಮಾತನಾಡೋದಕ್ಕೆ ಭಯನ, ಏನಿದು ಅನ್ನೋ ಒಂದು ಗೊಂದಲ ಹಲವಾರು ಜನಗಳು ಇರುತ್ತೆ. ಯಾಕಂದ್ರೆ ಅಷ್ಟು ಒಂದು ಬೇಸಿಕ್ ಥಿಂಗ್ ಎಲ್ಲರಿಗೂ ಗೊತ್ತಿರೋದಿಲ್ಲ. ಸಿಂಪಲ್ ಆಗಿ ನಿಮ್ಮ ತಲೆ ಒಳಗೆ ಈ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ನೋಡೋದಾದ್ರೆ ಮಾತಿನ ಹಕ್ಕು ಸಂವಿಧಾನದ ವಿಧಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ, ಏನು ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ, ಇದು ಏನ್ ಹೇಳುತ್ತೆ ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಮಾತಿನ ಹಕ್ಕು ಅಥವಾ ಅಭಿವ್ಯಕ್ತಿತ್ವದ ಸ್ವಾತಂತ್ರ್ಯದ ಹಕ್ಕು ಇರುತ್ತದೆ ಅಂತ ಹೇಳುತ್ತೆ. ಇದರ ಅರ್ಥ ಇಷ್ಟೇ ವೀಕ್ಷಕರೇ, ನಾವು ನಮ್ಮ ಅಭಿಪ್ರಾಯವನ್ನು, ಏನೋ ಒಂದು ಪ್ರಸ್ತುತ ಬೆಳವಣಿಗೆ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ತೋಚಿದ್ದು, ನಿಮಗೆ ಅನಿಸಿದ್ದು, ನಿಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲೈಕ್ ಅದ್ ನೀವು ಮಾತನಾಡೋ ರೀತಿ, ಈಗ ನಾನಾಗಿ ವಿಡಿಯೋ ಮಾಡ್ತೀನಿ, ಈ ರೀತಿ ಯೂಟ್ಯೂಬ್ ಗಳ ಮೂಲಕ ಆಸ್ ಅ ಯೂಟ್ಯೂಬರ್ ಆಗಿರ್ಬೋದು, ಬರಹಗಳ ಮೂಲಕ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡುವಂಥದ್ದು, ಅದರ ಮೇಲೆ ಒಂದು ಬರೆಯುವಂಥದ್ದು. ಸೊ ಈಗ ಬರೆಯೋದು ಅಂತ ಹೇಳಿದ್ರೆ ಆ ಪತ್ರಿಕಾ ಪ್ರಕಟಣೆ ಅಥವಾ ಒಂದು ಬುಕ್ ಅಲ್ಲಿ ಬರೆಯೋದು ಅಂತಲ್ಲ. ಸೊ ಅದರ ಜೊತೆಗೆ ನೀವೀಗ ಫೇಸ್ಬುಕ್ ಪೋಸ್ಟ್ ಗಳು ನೋಡ್ತಾರೆ, ಅಲ್ಲಿ ಕೂಡ ಕೆಲವರು ಬುದ್ಧಿಜೀವಿಗಳು ಅವರಿಗೆ ಅನ್ಸಿದ್ನ ಬರೆದವರು ಪೋಸ್ಟ್ ಮಾಡ್ತಾ ಇದ್ದಾರೆ, ಆಸ್ ಇಟ್ ಈಸ್ ಇನ್ಸ್ಟಾಗ್ರಾಮ್. ಸೊ ಈ ಒಂದು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ. ಯಾವುದೇ ಒಂದು ಪ್ರಕರಣದ ಬಗ್ಗೆ ಒಬ್ಬ ಭಾರತೀಯ ನಾಗರಿಕನಿಗೆ ತನಗೆ ಅನಿಸಿದ್ದು, ತನಗೆ ತೋಚಿದ್ದು ಅಥವಾ ಅದರ ಆ ಒಂದು ಪ್ರಕರಣದ ಬಗ್ಗೆ ಆತನಿಗೆ ಇರುವಂತಹ ಒಂದು ಒಪಿನಿಯನ್ ನ ಆತ ಏನ್ ಹೇಳ್ತಾನೆ, ಅದ್ರ ಬಗ್ಗೆ ಸರಿನೋ ತಪ್ಪೋ, ಏನ್ ಮಾತಾಡ್ತಾನೆ ಅನ್ನುವಂಥದ್ದನ್ನ ಈ ರೀತಿ ಮೂಲಕ ಹಂಚ್ಕೋಬಹುದು ಅಂತ ಹೇಳಿ ನಮ್ಮ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಹೇಳುತ್ತೆ. ಸ್ನೇಹಿತರೆ, ನೀವಿಲ್ಲಿ ಹೇಳ್ಬೋದು, ಓಕೆ ಈ ಆರ್ಟಿಕಲ್ ಹೀಗೆ ಹೇಳುತ್ತೆ ಅಂದ್ರೆ ನಾನು ಏನು ಬೇಕಾದರೂ ಮಾತನಾಡಬಹುದು, ನಮ್ಮ ದೇಶದಲ್ಲಿ ನನಗೆ ಏನು ಅಭಿವ್ಯಕ್ತಿತ್ವ ಸ್ವಾತಂತ್ರ್ಯ ಇದೆ ಅಥವಾ ಮಾತನಾಡುವ ಹಕ್ಕಿದೆ, ನಮ್ಗೆ ಫಂಡಮೆಂಟಲ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ, ರೈಟ್ ಟು ಸ್ಪೀಕ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಇದೆ. ಸೊ ನಾನು ಯಾರಿಗೂ ಕೇರ್ ಮಾಡಲ್ಲ, ನನ್ಗೆ ಅನ್ಸಿದ್ನ ಕೂತ್ಕೊಂಡು ಹೆಂಗ್ ಬಾಯ್ಗೆ ಬರುತ್ತೋ ಹಂಗ್ ಮಾತಾಡ್ತೀನಿ. ಇಲ್ಲ, ಪ್ರತಿಯೊಂದು ವಿಷಯಕ್ಕೂ ಅದರದಂತಹ ಲಿಮಿಟೇಷನ್ಸ್ ಇರುತ್ತೆ. ಎಲ್ಲದಕ್ಕೂ ಆತರ ಬಿಟ್ರೆ ಎಲ್ಲರೂ ಯಾವ್ಯಾವ ತರ ಮಾತಾಡ್ಬಿಡ್ತಾರೆ ನಿಮ್ಗೆ ಗೊತ್ತು. ಸೊ ಅದು ಆತರ ಆಗೋದಿಲ್ಲ. ನೀವು ಮಾತನಾಡಬಹುದು ನಿಮಗೆ ಅನ್ಸಿದ್ನ, ಆದ್ರೆ ಅದನ್ನ ಮಾತನಾಡೋಕೆ ಪಬ್ಲಿಕ್ ಮುಂದ್ಗಡೆ ಅಥವಾ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಮಾತನಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಅದರ ಆದಂತಹ ಜವಾಬ್ದಾರಿಗಳಿರುತ್ತೆ. ನೀವು ಬಳಸುವ ಪದಗಳಾಗಿರ್ಬೋದು, ನೀವು ಮಾತನಾಡುವ ಶೈಲಿ, ರೀತಿ, ಇದೆಲ್ಲವಕ್ಕೂ ಕೂಡ ಅದರದೇ ಆದಂತಹ ರೀತಿ ನೀತಿಗಳಿರುತ್ತೆ. ಆ ರೀತಿ ನೀತಿಯ ಚೌಕಟ್ಟಿನ ಒಳಗಡೆ ನೀವು ಮಾತನಾಡಬೇಕು ಹೊರತು ಅದನ್ನ ಮೀರಿ ನಾನೇನೋ ಮಾತನಾಡ್ತೇನೆ ಅಂತ ಹೋದ್ರೆ ಕಾನೂನಿನ ಒಂದು ಕ್ರಮಕ್ಕೆ ನೀವು ಒಳಗಾಗೋದ್ರಲ್ಲಿ ತಪ್ಪಿಸೋಕೆ ಯಾರ ಕೈಲೂ ಆಗೋದಿಲ್ಲ. ಸೊ ಏನು ಈ ಒಂದು ಬೇಸಿಕ್ ಥಿಂಗ್ಸ್ ಗಳು, ಇದ್ರ ಬಗ್ಗೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು, ಎಲ್ಲವನ್ನ ರಪ ಅಂತೇಳಿ ನೋಡ್ಕೊಳ್ಳೋಣ. ಸ್ನೇಹಿತರೆ, ಕೆಲವೊಂದು ಪಾಯಿಂಟ್
ಪಾಯಿಂಟ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಹೇಳುತ್ತೆ, ನಮ್ಮ ದೇಶದ ಯುನಿಟಿ ಅಂಡ್ ಡೈವರ್ಸಿಟಿ ಅಂತ ನಾವು ಏನ್ ಕರಿತೀವಿ, ಸೊ ಏಕತೆ, ವಿವಿಧತೆ, ಸೊ ಈ ತರ ಒಂದು ವಿಷಯಕ್ಕೆ ಧಕ್ಕೆ ಆಗುವಂತಹ ಮಾತುಗಳು. ಏಕತೆ ಅಂತ ಹೇಳಿದ್ರೆ ಸೊ ನಾವೆಲ್ಲರೂ ಒಂದೇ, ಸೊ ಒಂದು ಕೋಮುವಾದವನ್ನು ಮಾಡುವಂತದ್ದು, ಅವ್ರು ಬೇರೆ ಇವ್ರು ಬೇರೆ ಅನ್ನೋದು ಈ ತರದ್ದು ಯಾವುದೇ ರೀತಿಯ ಭಾರತದ ಏಕತೆಗೆ ಧಕ್ಕೆ ತರುವಂತ ಮಾತುಗಳನ್ನ ಆಡುವಂತಿಲ್ಲ. ಹಾಗೂ ರಾಷ್ಟ್ರದ ಭದ್ರತೆಗೆ ಅಪಾಯ ಮಾಡುವಂತಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರದ ಭದ್ರತೆಗೆ ಸಂಬಂಧ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಹರಿಬಿಡುವಂತದ್ದು, ಅದರಿಂದ ನಾಳೆ ಯಾವುದೇ ರೀತಿಯ ರಾಷ್ಟ್ರದ ಭದ್ರತೆಗೆ ತೊಂದರೆ ಆದ್ರೆ ನಿಮ್ಮ ಮೇಲೆ ಕೂಡ ಕಠಿಣ ಕ್ರಮ ಕಾನೂನಲ್ಲಿ ಜರುಗಿಸುತ್ತಾರೆ. ಹಾಗೂ ಸ್ನೇಹಿತರೆ, ಫಾರಿನ್ ಫ್ರೆಂಡ್ಲಿ ನೇಚರ್ ಅಂತ ಅಂದ್ರೆ ಇತರ ರಾಷ್ಟ್ರಗಳೊಂದಿಗೆ ನಮ್ಮ ನೆರೆಹೊರೆ ರಾಷ್ಟ್ರ ಹಾಗೂ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳೊಂದಿಗೆ ಇರುವ ಸ್ನೇಹಕ್ಕೆ ಯಾವುದೇ ರೀತಿಯ ಹಾನಿಯಾಗುವಂತಹ ಮಾತುಗಳನ್ನ ಕೂಡ ನಾವು ಆಡಬಾರ್ದು. ಅಂದ್ರೆ ನಾವಿಲ್ಲಿ ಕುತ್ಕೊಂಡು ನಮ್ಗೆ ಯಾವುದೋ ದೇಶ ಕಂಡ್ರೆ ಆಗ್ತಿರಲ್ಲ, ಸೊ ನಮ್ಮ ಒಂದು ವಿಡಿಯೋ ಅಥವಾ ನಾವು ಬರೆಯುವ ಮೂಲಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಪೋಸ್ಟ್ ಹಾಕುವ ಮೂಲಕ ಆ ಒಂದು ತೇಜವಧೆ ಮಾಡುವಂಥದ್ದು, ಆ ದೇಶದ ನಾಗರಿಕರಿಗೆ ಬೈಯುವಂಥದ್ದು, ಗೌರ್ಮೆಂಟ್ಗೆ ಬೈಯುವಂಥದ್ದು, ಹಿಗ್ಗಾಮುಗ್ಗ ಬೈಯುವಂಥದ್ದು, ಆಸ್ ಎ ಇಂಡಿಯನ್ ನಾನು ಹಾಗೆ ಈ ತರ ಪ್ರಕರಣಗಳನ್ನೆಲ್ಲ ನೀವು ಮಾತನಾಡುವಂತಿಲ್ಲ. ಸ್ನೇಹಿತರೆ, ಇನ್ನು ಮೈನ್ ಆಗಿ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಶಾಂತಿಯನ್ನ ಕದಡುವಂತಹ ಮಾತುಗಳು, ಪ್ರೇರೇಪಿಸುವಂತದ್ದು, ಉದ್ವೇಗಕ್ಕೆ ಒಳಗಾಗುವಂತಹ ಮಾತುಗಳನ್ನಾಡುವ ವಿಡಿಯೋಗಳು ಅಥವಾ ನಿಮ್ಮ ಬರಹಗಳು, ಪೋಸ್ಟ್ಗಳನ್ನು ನೀವು ಹಾಕುವಂತಿಲ್ಲ. ಇದೆಲ್ಲದು ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಲ್ಲಿ ಬರುವಂತಹ ಲಿಮಿಟೇಷನ್ಸ್, ಅಂದ್ರೆ ಅದರದ್ದೇ ಆದಂತಹ ನೀತಿ ನಿಯಮಗಳನ್ನ ನಾನು ನಿಮಗೆ ಇಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಹಾಗೂ ವೀಕ್ಷಕರೇ, ಅಶ್ಲೀಲ ಮಾತುಗಳು, ಬೇರೊಬ್ಬರ ಬಗ್ಗೆ ಬಳಸುವಾಗ ಪದಗಳನ್ನೆಲ್ಲ ಅಶ್ಲೀಲತೆ ಪದಗಳಾಗಿರ್ಬೋದು ಅಥವಾ ಅನೈತಿಕವಾದಂತಹ ವಿಷಯ, ಆ ವಿಷಯಕ್ಕೆ ಸಂಬಂಧ ಪಡದೇ ಇರುವಂತಹ ಅವ್ರಿಗೆ ಪರ್ಸನಲ್ ಆದಂತಹ ವಿಷಯ ಮಾತನಾಡುವಂಥದ್ದು, ತುಂಬಾ ಹರ್ಟ್ ಮಾಡುವಂತಹ ಹೇಟ್ ಸ್ಪೀಚ್ಗಳು ಅಥವಾ ಏನು ಅಶ್ಲೀಲ ಪದಗಳನ್ನ ಬಳಸಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತನಾಡುವಂಥದ್ದು, ಇದು ಯಾವುದಕ್ಕೂ ಕೂಡ ಅವಕಾಶವಿಲ್ಲ. ಹಾಗೂ ವೀಕ್ಷಕರೇ, ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಅವಮಾನವಾಗುವಂತಹ ಮಾತುಗಳನ್ನು ಕೂಡ ನೀವು ಆಡಂಗಿಲ್ಲ. ಸೊ ಅದನ್ನ ಪ್ರಶ್ನೆ ಮಾಡುವಂತದಕ್ಕೆ ಒಂದು ರೀತಿ ಇದಕ್ಕೆ ಅವಮಾನ ಆಗುವಂತದ್ದು, ಕೋರ್ಟ್ ಅಂದ್ರೆ ಯಾರೋ ನಿಮ್ಮ ಫ್ರೆಂಡ್ಗೆ ಬೈದಂತೆಲ್ಲ ಬೈಯುವಂತಹ ಒಂದು ಅಧಿಕಾರ ನಮ್ಮ ಭಾರತದಲ್ಲಿ ನಿಮ್ಗೆ ಇರೋದಿಲ್ಲ. ಇನ್ನು ವೀಕ್ಷಕರೇ, ಮೈನ್ ಆಗಿ ಪ್ರಸ್ತುತ ಪ್ರಕರಣಗಳನ್ನ ಬರ್ತಿದೆ, ನೀವೆಲ್ಲ ನೋಡಿರ್ಬೋದು, ಡಿಫಾಮೇಷನ್ ಕೇಸ್ ಹಾಕ್ತಾರೆ, ಸೊ ಮಾನನಷ್ಟ ಮೊಕದ್ದಮೆ ಅಂತ. ಸೊ ಅದು ಯಾಕೆ ಹಾಕ್ತಾರೆ ಅಂತ ಹೇಳಿ ಕೆಲವೊಂದು ಮಾತುಗಳನ್ನ ಆಡುವ ಬರದಲ್ಲಿ ಕೆಲವೊಬ್ರು ಹೇಳ್ತಾರೆ. ಸೊ ಒಂದು ತೇಜೋವಧೆ, ಒಬ್ಬ ವ್ಯಕ್ತಿಯನ್ನ ವಿತೌಟ್ ಎನಿ ಪ್ರೂಫ್ ಅಥವಾ ಅವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲದೆ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ನೋಡುವಂತಹ ವಿಡಿಯೋ ಆಗಿರ್ಬೋದು, ಪೋಸ್ಟ್ಗಳ ಮೂಲಕ ಬೈಯುವಂಥದ್ದು, ತಮ್ಮ ತೇಜೋವಧೆ ಯಾವ ರೇಂಜಿಗೆ ಅಂತ ಹೇಳಿದ್ರೆ ಆತ ಸರಿ ಇಲ್ಲ ಅಂತ ಹೇಳುವಂಥದ್ದು, ತಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲದೇನೆ ಒಂದು ಲಿಮಿಟೇಷನ್ ನ ಮೀರಿ ನೀವು ಯಾರನ್ನಾದ್ರೂ ನಿಂದಿಸ್ತಾ ಇದ್ದೀರಾ, ಅವ್ರ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಹರಿಬಿಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದಕ್ಕೂ ಕೂಡ ಡಿಫಾಮೇಷನ್ ಕೇಸ್ ಆಗತ್ತೆ ಅಥವಾ ಇದರ ವಿರುದ್ಧ ನಿಮ್ಗೆ ಈ ಒಂದು ಪ್ರಕರಣ ಕೂಡ ದಾಖಲಿಸ್ಕೊಳ್ತಾರೆ. ಸೊ ಹಾಗಾಗಿ ನೀವು ಯಾರ ವಿರುದ್ಧನೂ ಕೂಡ ಡಿಫಾಮೇಷನ್ ಆಗುವಂತಹ ರೀತಿಯಲ್ಲಿ ಅವರ ತೇಜೋವಧೆ ಮಾಡುವಂತದ್ದಾಗಿರ್ಬೋದು, ಅವರ ಚಾರಿತ್ರಕ್ಕೆ ಧಕ್ಕೆ ತರುವಂತದ್ದಾಗಿರ್ಬೋದು, ಅವಹೇಳನಕಾರಿಯ ಸೊ ಈ ತರದ ವಿಷಯಗಳನ್ನ ಕೂಡ ನೀವು ಮಾತನಾಡುವಂತಿಲ್ಲ. ಇನ್ನು ವೀಕ್ಷಕರಿಗೆ, ಗಲಭೆಗೆ ಅಥವಾ ಒಂದು ಯಾವುದೇ ತರದಂತಹ ಅಪರಾಧಕ್ಕೆ ಪ್ರೇರೇಪಣೆ ಕೊಡುವಂತಹ ಮಾತುಗಳನ್ನು ಕೂಡ ನಾವು ಇಲ್ಲಿ ಆಡುವಂತಿಲ್ಲ. ವೀಕ್ಷಕರೇ, ಇದಿಷ್ಟು ಒಂದು ಮುಖ್ಯವಾದ 8 ಪಾಯಿಂಟ್ ಗಳನ್ನ ನಾನು ನಿಮ್ಗೆ ಹೇಳಿದೀನಿ. ಸೊ ಯಾವ್ದಾವ್ದು ಲಿಮಿಟೇಷನ್ಸ್ ಇದೆ, ಏನನ್ನೆಲ್ಲ ನೀವು ಮಾತನಾಡುವಂತಿಲ್ಲ, ಏನನ್ನೆಲ್ಲ ಮಾಡಬಾರ್ದು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಅಂತ ಹೇಳಿ ತಿಳಿಸಿದೀನಿ. ಇನ್ನು ವೀಕ್ಷಕರೇ, ಕೆಲವೊಂದು ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು ಮಾತನಾಡುವಾಗ. ನಾನಿಲ್ಲಿ ಮೈನ್ ಆಗಿ ಹೇಳ್ತಿರುವಂತದ್ದು, ಎಲ್ಲಿ ನೀವು ಪಬ್ಲಿಕ್ ಜೊತೆಗೆ ಇಂಟರಾಕ್ಟ್ ಮಾಡ್ತೀರಾ, ಸೊ ಇಲ್ಲಿ ಯೂಟ್ಯೂಬರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನ್ ಬೇಕಾದ್ರೂ ಆಗಿರ್ಬೋದು, ಸೊ ನಿಮ್ಮನ್ನ ಸಾವಿರಾರು ಜನ ನೋಡ್ತಾರೆ, ನಿಮ್ಮ ವಿಡಿಯೋ ಪಬ್ಲಿಕ್ ಗೆ ಅವೈಲೇಬಲ್ ಇದೆ, ನೀವು ಮಾತನಾಡುವ ಒಂದು ಪತ್ರಿಕಾ ಪ್ರಕರಣ ಸಾವಿರಾರು ಜನ ಓದ್ತಾರೆ ಅನ್ನೋ ವಿಷಯದಲ್ಲಿ ಬಂದಾಗ ಯಾವುದೆಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಇನ್ನು ವೀಕ್ಷಕರೇ, ಸರ್ಕಾರದ ಯಾವುದೇ ರೀತಿಯಂತಹ ನೀತಿ ಆಗಿರ್ಬೋದು ಅಥವಾ ಒಂದು ನೀವು ಪೊಲಿಟಿಷಿಯನ್ ನ ಕ್ರಿಟಿಸೈಸ್ ಮಾಡುವಂತಹ ಅಧಿಕಾರ ನಮ್ಗಿದೆ. ಸೊ ಅವ್ರು ಈಗ ಏನೋ ಒಂದು ಬಿಲ್ ಪಾಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಸೊ ಇದು ಸರಿ ಇಲ್ಲ, ನನಗೆ ಹಿಂಗೆ ಅನಿಸ್ತಿಲ್ಲ, ಈ ತರ ಆದ್ರೆ ಇಂಥವ್ರಿಗೆ ತೊಂದರೆ ಆಗತ್ತೆ, ಇದರಿಂದ ನಾಳೆ ದಿನ ಹೀಗಾಗತ್ತೆ, ನೀವು ಮಾತನಾಡಬಹುದು. ನೀವು ಇನ್ನು ಒಂದು ಪ್ರಕರಣದ ಬಗ್ಗೆ ಕೂಡ ಮಾತನಾಡಬಹುದು. ಸೊ ಇಂಥವ್ರು ಮಾತನಾಡುತ್ತಿರುವುದು ಸರಿ ಇದೆ ಅಥವಾ ಇಂಥವ್ರು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುತ್ತಿರುವುದು ಅಥವಾ ನಡೀತಿರೋ ಪ್ರಚಲಿತ ಘಟನೆ ಸರಿ ಇಲ್ಲ, ನಾನು ಇದರ ವಿರುದ್ಧ ಆಗಿ ಇದ್ದೀನಿ ಅಥವಾ ನಾನು ಇದರ ಪರ ಇದ್ದೀನಿ. ಸೊ ಈ ಒಂದು ಕ್ರಿಟಿಸೈಸ್, ನಿಮ್ಮ ಒಪಿನಿಯನ್ ಗಳನ್ನ ನೀವು ಒಂದು ಈ ಸೂಕ್ತ ರೀತಿಯಲ್ಲಿ ಹೇಳುವಂತಹ ಎಲ್ಲ ಅಧಿಕಾರ ನಿಮ್ಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಇನ್ನು ವೀಕ್ಷಕರೇ, ನಾನು ನಿಮ್ಗೆ ಈಗ ತಾನೇ ಏನ್ ಹೇಳಿದೆ, ಕ್ರಿಟಿಸೈಸ್ ಮಾಡಬಹುದು, ಆ ಒಂದು ಅಧಿಕಾರ ಕೊಟ್ಟಿದೆ ಅಂತ. ಸೊ ಆದರೆ ಈ ಒಂದು ಕ್ರಿಟಿಸೈಸ್ ಮಾಡುವಕ್ಕೆ ಅದರದೇ ಆದಂತಹ ಕೆಲವೊಂದು ಲಿಮಿಟೇಷನ್ ಗಳಿವೆ. ಸೊ ಏನ ಲಿಮಿಟೇಷನ್ಸ್ ಗಳಂತ ಹೇಳಿದ್ರೆ, ನೀವೇ ಅದನ್ನ ಕ್ರಿಟಿಸೈಸ್ ಮಾಡ್ತೀರಾ, ಈ ಒಂದು ಪೊಲಿಟಿಷಿಯನ್ ಮಾತನಾಡದಂತಹ ರೀತಿ ಅಥವಾ ಈ ಒಂದು ಪ್ರಕರಣದಲ್ಲಿ ಅವರು ತಗೊಂಡಂತಹ ನಡೆ ನಿಮ್ಗೆ ಸರಿ ಕಾಣಲಿಲ್ಲ, ಅದ್ರ ಬಗ್ಗೆ ನೀವು ಮಾತನಾಡಬೇಕಂದ್ರೆ ಆ ಒಂದು ಪ್ರಕರಣ ಅವರು ಹೇಳಿದ ರೀತಿ ಮಾತ್ರ ನೀವು ಟೀಕಿಸಬೇಕು ಹೊರತು ಅವರ ವಿರುದ್ಧ ಹೇಟ್ ಸ್ಪೀಚ್ ಮಾಡುವಂತದ್ದು, ಅವ್ರನ್ನ ದ್ವೇಷ ರೀತಿಯಲ್ಲಿ ಭಾವಿಸುವಂತದ್ದು, ಜನರಿಗೆ ಅವರ ಮೇಲೆ ಕ್ರೂರ ಭಾವನೆ ಬರುವಂತದ್ದು, ಹೇಟ್ ಸ್ಪೀಚ್ ನ ಮಾಡುವಂತಿಲ್ಲ.
ಕ್ರಿಟಿಸೈಸ್ ಮಾಡ್ಬೋದು, ಅದನ್ನ ನೀವು ಅಡ್ವಾಂಟೇಜ್ ಆಗಿ ತಕೊಂಡು ಯಾರದ್ದೇ ವಿರುದ್ಧ ಹೇಟ್ ಸ್ಪೀಚ್ ಮಾಡುವಂತಿಲ್ಲ. ಹಾಗೂ ನಿಮ್ಮ ಹತ್ರ ಯಾವುದೇ ರೀತಿಯ ಪುರಾವೆ, ಸಾಕ್ಷ್ಯ ಆಧಾರಗಳು ಇಲ್ಲದೆ ಯಾರದೇ ವಿರುದ್ಧ ಅಥವಾ ಯಾವ ವಿಷಯದ ವಿರುದ್ಧನೂ ಫೇಕ್ ನ್ಯೂಸ್ ನ ನೀವು ಹರಡುವಂತಿಲ್ಲ. ನಾಳೆ ದಿನ ನಿಮ್ಗೆ ಕೇಳಿದಾಗ ನಿಮ್ಮ ಹತ್ರ ಸೂಕ್ತ ದಾಖಲೆ ಇರಬೇಕು, ಆಗ ಮಾತ್ರ ನೀವು ಬಚಾವಾಗ್ತೀರ. ಹೊರತು ನಿಮ್ಮ ಮನಸ್ಸಿಗೆ ತೋರ್ತಿದ್ದು, ನಿಮಗೆ ಅನ್ಸಿದ್ದು ನೀವು ಈ ತರ ಆಗಿದೆ, ಹೀಗಾಗಿದೆ, ಇವ್ರು ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳುವಂತದ್ದು ಫೇಕ್ ನ್ಯೂಸ್. ಇದಕ್ಕೆ ಕೂಡ ಕಡಿವಾಣ ಹಾಕ್ತಾರೆ, ನಿಮ್ಮ ಮೇಲೆ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ತಾರೆ. ಇನ್ನು ವೀಕ್ಷಕರೇ, ಒಂದು ವಿಷಯದ ಬಗ್ಗೆ ನಿಮ್ಗೆ ವಿರೋಧ ಇದೆ ಅಂದ್ರೆ ಪೀಸ್ಫುಲ್ ಆದಂತಹ ಪ್ರೊಟೆಸ್ಟ್ ಮಾಡಬಹುದು, ಅದರ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು, ಹೀಗಲ್ಲ, ಹಾಗೆ, ಈ ರೀತಿ ಅಲ್ಲ, ಆ ರೀತಿ ಅನ್ನುವಂಥದ್ದನ್ನ ಜನರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು, ಅಥವಾ ಒಂದು ಪೀಸ್ಫುಲ್ ಆದಂತಹ ಪ್ರೊಟೆಸ್ಟ್, ಶಾಂತಿಯುತದಂತಹ ಪ್ರತಿಭಟನೆ ಮಾಡಬಹುದು. ನೀವು ಅದನ್ನ ವಿಡಿಯೋ ಬ್ಲಾಗ್ ಗಳನ್ನೆಲ್ಲ ಮಾಡಬಹುದು, ಹರಿ ಬಿಡ್ಬೋದು. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯಂತಹ ತೊಂದರೆಗಳು ನಿಮ್ಗೆ ಆಗೋದಿಲ್ಲ. ಆದ್ರೆ ನೀವು ಮಾಡ್ತಿರುವಂತಹ ಶಾಂತಿಯುತವಾದ ಪ್ರತಿಭಟನೆಯಿಂದ ನಾಳೆ ದಿನ ಹಿಂಸೆಗೆ ಪ್ರಚೋದನೆ ಆದ್ರೆ, ಏನೋ ಒಂದು ಪೀಸ್ಫುಲ್ ಪ್ರತಿಭಟನೆ ಮಾಡ್ತಾ ಇರ್ತೀರಾ, ಸೊ ಅದು ಬೇರೆ ತರ ಟರ್ನ್ ಆದ್ರೆ, ಗಲಭೆಗೆ ಆಗಿರ್ಬೋದು, ಒಂದು ಹಿಂಸೆಗೆ, ಹೊಡೆದಾಟ ಎಲ್ಲ ಸ್ಟಾರ್ಟ್ ಆದ್ರೆ, ಸೊ ನಿಮ್ಮ ಮೇಲೆ ಕೂಡ ಕ್ರಮ ಆಗತ್ತೆ. ಸೊ ಇದನ್ನೆಲ್ಲದೂ ನೀವು ತಲೆಯಲ್ಲಿ ಇಟ್ಕೋಬೇಕು. ನೀವು ಇಂಥದ್ದು ಮಾಡ್ಬೋದು ಅಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತಿಲ್ಲ, ಇಂಥದ್ನ ಯಾವ ನೀತಿಯಲ್ಲಿ ಮಾಡ್ಬೇಕು ಅನ್ನೋದು ಮೇಯ್ನ್ ಆಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ, ಮಾತಿನ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಯೂಟ್ಯೂಬರ್ ಗಳಾಗಿರಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡುವ ಯಾರೇ ಆಗಿರ್ಲಿ, ನಮ್ಮೆಲ್ಲರಿಗೂ ಮಾತಿನ ಸ್ವಾತಂತ್ರ್ಯ ಇದೆ. ರೈಟ್ ಟು ಸ್ಪೀಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫಂಡಮೆಂಟಲ್ ಆಫ್ ಸ್ಪೀಚ್ ಎಲ್ಲವೂ ಇದೆ. ಆದ್ರೆ ಅದು ಯಾವುದಕ್ಕೂ ಚ್ಯುತಿ ಬರ್ದಿದಂತೆ ನೀವು ಮಾತನಾಡಬೇಕು. ಸೊ ಈ ಒಂದು ಮಾತಿನ ಸ್ವಾತಂತ್ರ್ಯದಲ್ಲಿ ಮಾತಿನ ಜವಾಬ್ದಾರಿಯನ್ನ ನೀವು ವಹಿಸಿಕೊಂಡು ಮಾತಾಡಬೇಕಾಗುತ್ತೆ. ಇದು ವೀಕ್ಷಕರೇ, ನಾನು ನಿಮ್ಮ ಮುಂದೆ ಇಡುವಂತಹ ಒಂದು ಬೇಸಿಕ್, ನಮ್ಮ ಭಾರತದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೀವು ಎಲ್ಲರೂ ಜವಾಬ್ದಾರಿಯುತವಾಗಿ ಮಾತನಾಡೋಣ, ನ್ಯಾಯದ ಬಗ್ಗೆ ಧ್ವನಿ ಎತ್ತೋಣ. ಹೀಗಾಗಿ ವೀಕ್ಷಕರೇ, ನಮಗಿರುವ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ, ನಮ್ಮ ಜನತೆಗೆ ಒಳ್ಳೆಯ ಸಂದೇಶವನ್ನೇ ಕೊಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.